ನಮಸ್ತೆ ವೀಕ್ಷಕರೇ, ಈಗಾಗಲೇ ಕಳೆದ ವಾರದಿಂದ ಸಾಗರ ತಾಲೂಕಿನ ಮಲಂದೂರು ಗ್ರಾಮದ ಗ್ರಾಮ ಠಾಣೆ ಸರ್ವೆ ನಂಬರ್ 148ರ 11 ಎಕರೆ 7 ಗುಂಟೆ ಸುದ್ದಿಯಲ್ಲಿದೆ. ಅದನ್ನು ಸುದ್ದಿ ಮಾಡಿದವರು ನಮ್ಮ ಸಾಗರ ತಾಲೂಕಿನ ಹಾಲಿ BJPಯ ಯುವ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿಯ ಸದಸ್ಯರಾದಂಥ ಮನಗೋಡು ರತ್ನಾಕರ್ ಅವರು. ಬಹಳ ಮುಖ್ಯವಾಗಿ ಅವರು ಮೊನ್ನೆ ಅಷ್ಟೇ ಹೇಳಿರುವ ಪ್ರಕಾರ ಆ ಒಂದು ಜಾಗವನ್ನು ಈ ಭಾಗದ ಬಡವರಿಗೆ, ನಿವೇಶನ ರಹಿತರಿಗೆ ಅದನ್ನು ಮೀಸಲಿಡಬೇಕು, ಅವರಿಗೆ ಕೊಡಬೇಕು ಅಂತ ಇಟ್ಟಿರೋದು. ಆದರೆ ಕೆಲವು ಭೂಮಾಫಿಯಾದವರು ಅದನ್ನು ಕಬಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಾರ್ವಾಕ ಸುದ್ದಿವಾಹಿನಿ ಅವರಿಗೆ ಆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಯಾಗಿ ಅದರ ಹಿಂದಿರ್ತಕ್ಕಂಥವ್ರು ಯಾರು, ಏನದರ ಉದ್ದೇಶ, ಅದು ಏನಾಗಬೇಕು, ಮುಂದೆ ಅದು ಆಗದೇ ಇದ್ದರೆ ಅವ್ರಿಗೆ ಯಾವ ರೀತಿಯ ಹೋರಾಟ ಇರುತ್ತೆ ಅಂತ ಒಂದು ಸಂದರ್ಶನ ಮಾಡಲಿಕ್ಕೆ ಬಂದಿದೆ. ಅವರ ಜೊತೆಗೆ ಈ ಮರಂದೂರಿನ ಭಾಗದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರು ಕೂಡ ಇಲ್ಲಿ ಅವರ ಜೊತೆಗಿದ್ದಾರೆ. ನಾನು ಅವರಿಬ್ಬರನ್ನು ಮಾತನಾಡಿಸ್ತೇನೆ. ಈಗ ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ಮೊನ್ನೆ ಅಷ್ಟೇ ನೀವು ಪತ್ರಕರ್ತರ ಕೆಲವು ಗಂಭೀರವಾದ ಒಂದು ಆರೋಪವನ್ನು ಸರ್ವೆ ನಂಬರ್ 168ರ ಮೇಲೆ 11 ಎಕರೆ 7 ಗುಂಟೆ ನಾವು ಆ ಸ್ಥಳಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಬೆಲೆ ಬಾಳುವ ಮರಗಳು ಇತ್ತು, ಕೆಳಗಡೆ ಎಲ್ಲ ಕೂಡ ತುಂಬ ಸೌರಿದ್ದಾರೆ. ಏನು ಸರ್ ಒಟ್ಟು ಅದರ ಉದ್ದೇಶ ಅಲ್ಲಿ ಏನಾಗಿದೆ? ನಮ್ಮ ಅನಂತಪುರ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ಗ್ರಾಮ ಠಾಣ ಇದೆ. ಅದು ಮಲಂದೂರಲ್ಲಿ ಏನು ಊರಿದೆ ಅಲ್ಲೊಂದಿಷ್ಟೊಂದು ಗ್ರಾಮ ಠಾಣೆ ಇದೆ, ಊರು ಎಲ್ಲ. ಮತ್ತು ಅದರ ಆಚೆಗೆ ನಂತರ ಮಧ್ಯ ಸರ್ವೆ ನಂಬರ್ ಬಂತು. ಮತ್ತು ಅದರ ಆಚೆಗೆ ಒಂದು ಸರ್ವೆ ನಂಬರಲ್ಲಿ 148ರಲ್ಲಿ 11 ಎಕರೆ 17 ಗುಂಟೆ ಗ್ರಾಮ ಠಾಣ ಇದೆ. ಅದು ಭಾಳ ವರ್ಷದಿಂದನೂ ಊರಿಗೆ ಅಂತ ಇಟ್ಟಿದ್ದಾರೆ, ಕಾಯ್ದಿರಿಸಿದ್ದಾಗ. ಅದರಲ್ಲಿ ಪಕ್ಕಕ್ಕೆ ಒಂದು ಏನು ಗೌಡ್ರ ಹೆಸರು, ಅವರು ಇವರು ಅವ್ರ ಹೆಸರು ಅಲ್ಲಿ ಶಿವಗೌಡರು ಆ ಕಡೆ, ಅದು ಆ ಎಮ್ಮ ಪಕ್ಕದ ಜಯಮ್ಮ ಟೀಕಪ್ಪ ಅನ್ನೋರು ಒಬ್ಬರು ಇದ್ದಾರೆ. ಅದು ಭಾಳ ವರ್ಷದಿಂದ ಇದ್ದಾರೆ. ಅವರು ಬೌಂಡ್ರಿ ಫಿಕ್ಸ್ ಇದೆ, ಒಂದು ಸುಮಾರು ಒಂದು ಅರ್ಧ ಎಕರೆ ಒಂದು ಜಾಗ. ಅವರು ಬೋರ್ ಪಂಚಾಯತಿ ಬೋರ್. ಅದು ಅಲ್ಲಿ ಮನೆ ನೀವು ಕೆಳಗೆ ಹೋಗಿಲ್ಲ, ಅಲ್ಲಿ ಮನೆ ಕೆಳಗಿದೆ, ಕೈರ ಮೂಲೆ, ಅಲ್ಲಿ ಒಂದು ಅರ್ಧ ಎಕರೆ ಇದೆ. ಅವ್ರು ಸುತ್ತ ಗಿಡ ಮರನೆಲ್ಲ ಹಾಕಿಂದು ಈಗಾಗಲೇ ಬಿಡಿ ಒಂದು 30-40 ವರ್ಷದಿಂದ ಬೌಂಡ್ರಿ ಫಿಕ್ಸ್ ಇದೆ. ಇದು ಎಷ್ಟೋ ಒಂದು 10 ಎಕರೆ ಹಾಗೆ ಇದೆ. ಅದಕ್ಕೆ ಇವರು ಹೆಚ್ಚು ಕಮ್ಮಿ ನಮ್ಮ ಮೋಹನ್ ಕುಮಾರ್ ಅವರು 3ನೇ ಬಾರಿ ಪಂಚಾಯತಿ ಮೆಂಬರ್ ಆದರು, 2 ಬಾರಿನೂ ಉಪಾಧ್ಯಕ್ಷರಾಗಿ, ಒಂದು ಸರಿ ಅಧ್ಯಕ್ಷರಾದರು. ಮತ್ತು ಅದರಲ್ಲೂ ಈ ಸರಿ 2 ಬಾರಿ ಇಲ್ಲಿ ಗೆಲ್ಲೋರು ಈ ಕ್ಷೇತ್ರದಲ್ಲಿ, ಅನಂತಪುರ ಕ್ಷೇತ್ರದಲ್ಲಿ. ಈ ಸರಿ ಮಲಂದೂರದಲ್ಲಿ ಅಲ್ಲಿ ಕೆಟಗರಿ ಬರದಿರೋದ್ರಿಂದ ಇಲ್ಲಿ ಅನಂತಪುರದಲ್ಲಿ ಅಲ್ಲಿ ಮಲಂದೂರು ಕ್ಷೇತ್ರದಲ್ಲಿ ಅವ್ರು ಗೆದ್ದಿದ್ದರು. ಅಂಥ ಸಂದರ್ಭದಲ್ಲಿ ಈ ವರ್ಷದ ಹೋದ ಬಾಡಿ ಒಳಗೆ ಆ ಮಲಂದೂರದ 5 ಎಕರೆನ ಅಲ್ಲಿ ನಿವೇಶನ ರಹಿತ ಭಾಳ ಜನ ಇತ್ತು. ಅದನ್ನು ಅಲ್ಲಿ ಅಂತರಿಗೆ ಒಂದು ಗುರುತು ಮಾಡಿ ಅವರಿಗೆಲ್ಲ ಸೈಟ್ ಹಚ್ಚಬೇಕು ಅಂತೇಳಿ ಈಗಾಗಲೇ ನಿರ್ಣಯ ಮಾಡಿ ಇಒಗೆ ಮತ್ತು CO ಅವರಿಗೆ ಕಳಿಸಿದ್ದಾರೆ 2025ರಲ್ಲಿ. ಅದು ಹಾಗೆ ಇತ್ತು ಬಿಡಿ. ಅಲ್ಲೊಂದು ಲಿಂಗಾಯತರು ಒಂದಿಷ್ಟು ಸ್ಮಶಾನ ಮಾಡ್ಕೊಂಡು ಒಂದು ಅರ್ಧ ಎಕರೆ 1 ಎಕರೆ. ಆದರೆ ಈ ಮೊನ್ನೆ ಬೆಳವಣಿಗೆ ನೋಡಿದ್ರೆ ಆ ಟೀಕಪ್ ಗೌಡರು ಮನೆಯವ್ರನ್ನ ಜಯಮ್ಮನ ಬಳಸ್ಕೊಂಡು, ಪಾಪ ಅಮಾಯಕರು, ಅವ್ರು ಏನೂ ಗೊತ್ತೇ ಇಲ್ಲ, ಅವ್ರನ್ನ ಬಳಸ್ಕೊಂಡು ಈ ಭೂಮಾಫಿಯಾದವರು ಒಂದಿಷ್ಟು ತಂಡ ಇದೆ ಈ ಸಾಗರದಲ್ಲಿ. ನಾನು ಏನು ಮಾಡಿದೆ, ಈ ಮೊನ್ನೆ ಮಂಕಳಲ್ಲಿ ಸೂರ್ಯಗದ್ದೆ ಆದಮೇಲೆ ಎಲ್ಲ ಒಂದಿಷ್ಟು ತಣ್ಣಗಾಗಿದ್ದಾರೆ ಅಂತ ನಾನು ಎಲ್ಲ ಮಾಡಿದ್ದೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೈವೇ ಪಕ್ಕ ಇರೋಂಥ ಜಾಗನ ಸಾರ್ವಜನಿಕರ ಇಟ್ಟನ್ನ ಈ ರೀತಿಯಲ್ಲಿ JCB ಹಚ್ಚಿ ಕ್ಲೀನ್ ಮಾಡಿ 3-4 ದಿವಸಗಟ್ಟಲೆ ರಾತ್ರಿ ಮಾಡಿದ್ದಾರೆ, ಹಗಲು ಮಾಡಿಲ್ಲ, ರಾತ್ರಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಆ ತಂಡ ಸಕ್ರಿಯವಾಗಿ ಇದೆ. ಮತ್ತು ಸರ್ಕಾರಿ ಜಾಗವನ್ನು, ಬೆಲೆ ಬಾಳುವಂಥ ಜಾಗವನ್ನು, ಸರ್ಕಾರಿ ಲ್ಯಾಂಡ್ನ ಈ ರೀತಿಯ ನಕಲಿ ದಾಖಲೆಗಳನ್ನು ಮಾಡ್ಕೊಂಡು ಪಡೆಯುವಂಥ ಹುನ್ನಾರದಲ್ಲಿ ತಂಡನೇ ಇದು ಮಾಡಿರೋದು. ಅದು ಯಾರ ಸಣ್ಣ ಪುಟ್ಟವರಲ್ಲ ಇದಕ್ಕೆ ಕೈ ಹಾಕಿ. ಅದಕ್ಕೆ ರಾತ್ರಿ ಬಂದು JCB ಕ್ಲೀನ್ ಮಾಡೋಂಥ ಸಂದರ್ಭದಲ್ಲಿ ಅದರ ಎದುರುಗಡೆ ತೋಟದಲ್ಲಿ ಯಾರ್ಯಾರು ಇದ್ರು ಅಂತಲೂ ಮಾಹಿತಿ ಇದೆ, ಎಷ್ಟು ಜನ ಇದ್ರು ಅಂತಲೂ ಮಾಹಿತಿ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಈ ಈ ಅಧಿಕಾರ ಇದ್ದಂಥ ಕಡೆಯವರು ಇದನ್ನು ಭೂಮಾಫಿಯಾ ಮಾಡ್ತಾ ಇದ್ದಾರೆ. ಮತ್ತು ಪ್ರಭಾವಿಗಳೇ, ಯಾಕಂದರೆ ಪಾಪ ಯಾರು ಸಣ್ಣ ಪುಟ್ಟರು ಮತ್ತು ಈ ಭಾಗದವರು ಅಲ್ಲ. ಯಾಕಂದರೆ ಈ ಪಂಚಾಯತಿ ಸಂಬಂಧಪಟ್ಟಂಥವ್ರು ಎಲ್ಲರಿಗೂ ಗೊತ್ತಿದೆ. ಅದು ಮಲಂದೂರಿನ ಸ್ಮಶಾನಕ್ಕೆ ಒಂದಿಷ್ಟು ಇಟ್ಟಿದ್ದಾರೆ, ಇನ್ನು ಊರಿಗೆ ಗ್ರಾಮ ಠಾಣೆ ಅಂತ ಕಾಯ್ದಿರಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ.
ಆದರೆ ಅದನ್ನು ಆ ಗೌಡ್ರನ್ನ ಬಳಸಿಕೊಂಡು ಆ ಎಮ್ಮನ ಬಳಸಿಕೊಂಡು ದಾಖಲೆ ಆ ಎಮ್ಮನ ಹೆಸರು ಮಾಡ್ಕೊಂಡು ಆ ಮಗಳ ಹೆಸರು ಮಾಡಿಸಿದ್ದು ಇನ್ನೂ ಇನ್ನೊಂದು 2 ಜನರ ಹೆಸರಿಗೆ ಖಾತೆ ಮಾಡಿಸಿದ್ದು ಅದನ್ನು ಇವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಮಾಡ್ಕೊಂಡು ಆ ನಂತರ ಅದನ್ನು ಲೇಔಟ್ ಮಾಡಿ ಮಾರಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡು ಇದನ್ನು ಮಾಡಿದ್ದಾರೆ. ಅಂದರೆ ಏನೋ ದಾಖಲೆನೂ ಆಗಿಲ್ಲ, ದಾಖಲೆ ಇನ್ನೂ ಆಗಿಲ್ಲ. ಆದರೆ ಅದು ದಾಖಲೆ ಮಾಡೋಕ್ಕೆ ಏನು ಮಾಡಿದ್ದಾರೆ, ಒಂದಿಷ್ಟು ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಮಾಡಿದ್ದಾರೆ ಅವರು ತಾಲೂಕು ಮಟ್ಟದ ಅಧಿಕಾರಿಗಳ ಹತ್ರ. ಅದನ್ನ ಇಲ್ಲ ಹಿಂಗೆ ಕ್ಲೀನ್ ಆಗಬೇಕು, ನಮಗೆ ಇದೇನು ನಾವೇನು ಮಾಡ್ಕೊಡೋಕ್ಕೆ ಮತ್ತೆ ಆಗಲ್ಲ, ನಾವು ಅದನ್ನು ಅವ್ರು ಏನು ಗೌಡ್ರಮ್ಮ ಇದ್ದಾರೆ ಜಯಲಕ್ಷ್ಮಿ ಅಲ್ಲ ಜಯಮ್ಮ ಅವರು ನಾವು ಜೋಳ ಹಾಕಿದ್ದು ಯಾವಾಗ 50 ವರ್ಷ ಹಿಂದೆ ಶುಂಠಿ ಹಾಕಿದ್ವಿ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಡ್ರಿ, ಕ್ಲೀನ್ ಮಾಡಿಸಿದ ಮೇಲೆ ನಾವು ಹೋಗಿ ಅದನ್ನ ನಿಮಗೆ ದಾಖಲೆ ಮಾಡಿಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ಅದನ್ನ ಅಧಿಕಾರಿಗಳ ಡೈರೆಕ್ಷನ್ ಮೇಲೆ ಇದನ್ನ ಕ್ಲೀನ್ ಮಾಡಿಸಿದ್ದಾರೆ ಅವರು. ಅದ್ರಲ್ಲಿ ನೀವು ನೋಡಿದಿರಿ ಅಂತ ನೀವು ನನಗೆ ಹೋಗಿ ಬಂದಿದ್ದೀವಿ, ನೀವು ಹೋಗಿ ಬಂದರೆ ಅಲ್ಲಿ ನೋಡಿದ್ದೀರಿ ಎಷ್ಟು ದೊಡ್ಡ ಮರ ಅದಾವೆ, ಸಾಗರ ಮರ ಅದಾವೆ, ಎಷ್ಟೆಲ್ಲ ಅದಾವೆ. ಹಾಗಾಗಿ ಅದನ್ನ ಈ ಥರ ದಾಖಲೆ ಮಾಡಿದ್ದಕ್ಕೋಸ್ಕರ ಮಾಡಿದ್ದಾರೆ. ಅದು ಊರಿನಲ್ಲಿ ಮಲದೂರಿಗೆ ಗೊತ್ತಾಯ್ತು, ಅದು ಎಲ್ಲ ಮಾಡಿ ಅವರೆಲ್ಲ ಹೋದ್ರು ನಿಲ್ಸಿದ್ರು, ಅದು ಆಯ್ತು ಹೋಗಿ ನಿಲ್ಸಿದ ಮೇಲೂ ಸಹ ಮತ್ತು ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಏನೋ ಒಂದು 2-3 ಎಕರೆ ಇತ್ತಂತೆ, ರಾತ್ರಿ ಮತ್ತೆ ಮಾಡಿದ್ದಾರೆ. ಊರಿನಲ್ಲಿ ಹೋಗಿ ನಿಲ್ಸಿದ ಮೇಲೂ ಅವ್ರು ಊರಿನಲ್ಲೆಲ್ಲ ಸೇರ್ಕೊಂಡ್ಬಂದು PDOಗೆ ಮತ್ತೆ ಇಲ್ಲಿ ಉಪತಹಸೀಲ್ದಾರಿಗೆ ಕೊಟ್ಟಿದ್ದಾರೆ ಅರ್ಜಿನ, ಈ ಥರ ಒತ್ತುವರಿ ಮಾಡ್ತಾರೆ ಅಂತ, ಅದು ಸಹ ಮಾಡಿದ್ದಾರೆ. ತದನಂತರ ನಾವು ಊರಿನವ್ರು ಹೇಳಿದ್ರು, ನಾವು PDO ಮಾತಾಡಿದ್ವು, EO ಮಾತಾಡಿದ್ವು, ಅದನ್ನು ತಪ್ಪು ಸಹ ನಾವು ಅದನ್ನು ಸುತ್ತ ಟ್ರೆಂಚ್ ಹೊಡೆದು ಬೋರ್ಡ್ ಹಾಕ್ತೀವಿ ಅಂದರು. ಮೊನ್ನೆ ನಾವು ಹೋದಂಥ ಸಂದರ್ಭದಲ್ಲಿ ಈ ಊರಲ್ಲಿ ಒಂದು 100 ಜನ ಸೇರಿದಾಗ ನಾನು ಹೇಳಿ ಬಂದೀನಿ. ಮತ್ತು EO ಅವರಿಗೂ ಮಾತಾಡಿದ್ದೀನಿ. ಅವ್ರು EO ಅವರು ಮೊನ್ನೆನೇ ಬರ್ತೀನಿ ಅಂತ ಬಂದಿಲ್ಲ. ಯಾಕಂದರೆ ಇದರಲ್ಲಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ವಲ್ಪ ಸಾಮೀಲಿದ್ದಾರೆ. EO ಇಲ್ಲದೆ ಇರ್ಬೋದು, ಅವ್ರು ಮೊನ್ನೆ ಬಂದಾಗ ಸಾಗರಕ್ಕೆ. ಆದರೆ ಅದಕ್ಕೆ ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಹಾಕಿದ್ದಾರೆ. ಮತ್ತು ಇಲ್ಲಿಗೆ ಅಡ್ಮಿನಿಸ್ಟ್ರೇಟರ್ನ ಎಲ್ಲೋ ಒಂದು ಕಡೆ ಇಂಥದೇ ಬೇಕು ಅಂತ ಹಾಕಿದ್ದರ ಕಾರಣ ಎಲ್ಲೋ ಒಂದು ಕಡೆ ನಮಗೆ ಈಗ ಅನುಮಾನ ಬರ್ತಾ ಇದೆ. ಅವರು ಡೈರೆಕ್ಷನ್ ಕೊಟ್ಟಿದ್ದವರು, ಆದರೆ ಶಾಸಕರು ಸೇರಿ ಅವ್ರ ಕಡೆಯೂ ಸೇರಿ ಇಂಥದೇ ಬೇಕು ಅಂತ ಹೇಳಿ ಹೋಗಿ ಹಾಕಿದ್ದಿರೋದು ನೋಡಿದ್ರೆ, ಆಮೇಲೆ ಯಾರನ್ನ ಹಾಕೊಂಡಿದ್ದಾರೆ, PDO ಅವರು ಇಲ್ಲಿ PDO ಅಡ್ಮಿನಿಸ್ಟ್ರೇಟರ್ ಅಂತ ಇಲ್ಲಿ ಒಬ್ಬ ಶಿವಪ್ರಕಾಶ್ ಅವ್ರನ್ನ ಹಾಕಿದ್ದಾರೆ. ಶಿವಪ್ರಕಾಶ್ ಅವರು ಇದಕ್ಕೆ ಯಾವ ರೀತಿ ಸ್ಪಂದನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಅವರು ಸ್ವಲ್ಪ ಕೃಷಿ ಇಲಾಖೆಯಲ್ಲಿ ಇದ್ದಂಥವ್ರು, ಇದ್ದರು. ಈಗ ಅಲ್ಲಿ EO ಆಗಿದ್ರು, ಈಗ ಮತ್ತೆ ಅವರು ಇಲಾಖೆ ಕಳಿಸಿದ್ದಾರೆ. ಆದರೆ ಅವರು ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ, ಅದು 25ನೇ ತಾರೀಕು, ಇವತ್ತಿನ ದಿವಸ ಮೀಟಿಂಗ್ ಇತ್ತು ಗ್ರಾಮ ಪಂಚಾಯತಿದು. ಆದರೆ ಇದು ಸಡನ್ ಮೊನ್ನೆ ದಿಢೀರ್ನ ಮಾರನೇ ದಿವಸನೇ ಮೀಟಿಂಗ್ ಮಾಡಿದ್ರು. ಇದೇ ಕಾರಣಕ್ಕಾಗಿ ಮಾಡಿದೆ ಅಂತ ನನಗೆ ಮಾಹಿತಿ ಇದೆ. ಅದನ್ನು ತಕ್ಷಣ ಮಾಡಬೇಕು ಅಂತ ಅಷ್ಟರೊಳಗೆ ನಾವಲ್ಲಿ ಹೋದವು, ಅವರಿಗೂ ಮಾತಾಡಿದೆವು, ಇವಾಗ ಮಾತಾಡಿದೆವು, ಅಲ್ಲಿಗೇನೋ ಸ್ಟಾಪ್ ಆಯಿತು. ಅಂದರೆ ಸಣ್ಣ ಹಂತದಲ್ಲಿ ಏನೋ ಆಯಿತು, ಇಷ್ಟರೊಳಗೇ ಅದನ್ನು ಎಲ್ಲೋ ಒಂದು ಕಡೆ ದಾಖಲೆ ಮಾಡಿ ಮತ್ತೊಂದು ಮಾಡ್ತಿದ್ವಿ ಅಂತ. ಆದರೆ ಈಗ EO ಲೆವೆಲಿಗೆ ಹೋಯ್ತು, CO ಲೆವೆಲ್ ಹೋಯ್ತು, ಊರಲ್ಲಿ ಪ್ರತಿಭಟನೆ ಮಾಡಿದ್ರು ನಿಂತಿದೆ. ಈಗ ಜಾಗ ಇನ್ನೇನು ಮಾಡೋಕ್ಕಾಗಲ್ಲ, ಮುಗೀತು, ಕ್ಲೋಸ್, ದಾಖಲೆ ಮಾಡೋಕ್ಕಾಗಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಮಾಡಿದರೆ ಯಾರು ಮಾಡ್ತಾರೆ ಅವ್ರು ಮನೆ ಹೋಗ್ತಾರೆ, ಅದೇ ಪ್ರಶ್ನೆ ಇಲ್ಲ. ಯಾಕಂದರೆ ಅದು ಇಲ್ಲಿ ಊರಿಗೆ ಗೊತ್ತಿದೆ, ನಾವು ದಾಖಲೆ ಆಗಲ್ಲ. ಆ ಎಮ್ಮಗೆ ಏನಿದೆ 40-60 ಇದೆ, ಜಯಮ್ಮ ಬೇಡ, ಅದು ಆ ಮನೆ ಎಲ್ಲ ಸೇರಿ 1/2 ಎಕರೆ ಇರ್ಬೋದು, ಆ ಎಮ್ಮನ ಬಿಡಿ ಜಾಗ ಇದೆ ಮಾಡ್ಕಿದ್ದ. ಆದರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ನಮ್ಗೆ ಈ ಸೋಮವಾರ ತನಕ ನೋಡ್ತೀವಿ ಅಷ್ಟೇ. ಅವ್ರು ಬಂದು ಅದ್ರ ಸುತ್ತ ಟ್ರೆಂಚ್ ಹೊಡೆದು ಅದು ಬೋರ್ಡ್ ಹಾಕಿ ಹೋಗಿಲ್ಲ ಅಂದರೆ ಇದಕ್ಕೆ EO ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಡ್ಮಿನಿಸ್ಟ್ರೇಟರ್ ಅವರು ಸಹ ಇದಕ್ಕೆ ಶಾಮೀಲಾದರೆ ಅಂತೇಳಿ ನಾವು ಅವ್ರ ವಿರುದ್ಧ EO ಅವರು ಅವ್ರ ಮೇಲೆ ಕ್ರಮ ತಗೊಳ್ಳೋವರೆಗೂ EO ಆಫೀಸರ್ಗಳೇ ಪ್ರತಿಭಟನೆ ಮಾಡ್ತಾರೆ. ಸರ್, ಈಗ ಬಹಳ ಮುಖ್ಯವಾಗಿ ಸಾಗರ ತಾಲೂಕು ಅಂತಲ್ಲ, ಈ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಒಂದು ದೊಡ್ಡ ಭೂಮಾಫಿಯಾ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಾಗರ ತಾಲೂಕಿನಲ್ಲಿ ಭೂಮಾಫಿಯಾ, ನಕಲಿ ದಾಖಲೆಗಳ ಸೃಷ್ಟಿ ಇವೆಲ್ಲ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತ ನಿಮ್ಗೆ ಭಾವಿಸ್ತೀರಾ? ಏನಾಗಿದೆ ನೋಡಿ, ಈ ಅಧಿಕಾರ ಐತಿ ಅನುಕೂಲನೇ ಈಗ ಅಧಿಕಾರದಲ್ಲಿ ಇದ್ದಂಥದ್ದು ಅವರ ಒಂದಿಷ್ಟು ಜನ ಪಾಪ ಎಲ್ಲ ಬೆಂಬಲಿಗರು ನಾವು ಅಥವಾ ಎಲ್ಲರೂ ಅಂತ ಆ ಅಧಿಕಾರದಲ್ಲಿ ಇದ್ದಂಥರು ಅಥವಾ ಆ ಪಕ್ಷದಲ್ಲಿ ಇದ್ದು ಅಂತ ನಾವು ಹೇಳಲ್ಲ. ಒಂದಿಷ್ಟು ಜನ ನಾವು ಅಧಿಕಾರ ಮಾಡಬೇಕು, ಅಧಿಕಾರ ಇದ್ದು ಸಿಕ್ಕಿದ ಕೂಡಲೇ ಅಧಿಕಾರ ಮಾಡಬೇಕು, ಆಮೇಲೆ ನಾವು ದುಡ್ಡು ಮಾಡಬೇಕು ಅಂತ ಏನು ಇದರಲ್ಲ ಒಂದಿಷ್ಟು ಜನ ಸುತ್ತ ಅವ್ರದ್ದು ಕೆಲಸ ಇದೆ. ನಾವು ಇದನ್ನ ಹಾಲತ್ನವ್ರ ಗಮನಕ್ಕೂ ಸಹ ತಂದಿದ್ದರು. ಸಾಹೇಬರು ಸಹ ಬಂದಾಗ ನಾವು ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಬಂದಾಗ. ಯಾಕೆಂದರೆ ಅದು ಸಣ್ಣ ಮಾಫಿ ಅಲ್ಲ. ಈಗ ಯಾವುದೋ ಒಂದು 50-100 ಅಂತ ಹೇಳಿದರೆ ನಾವೇನೋ ಬಿಡು ಸಣ್ಣದೊಂದು ಬಿಡು ಅಂತ ಹೇಳ್ಬೋದು. ಯಾಕಂದರೆ 8-10 ಎಕರೆ ಕ್ಲೀನ್ ಮಾಡಿದ್ದಾರೆ. ಆ 8-10 ಎಕರೆ ಆ ಧೈರ್ಯವಾಗಿ ಕ್ಲೀನ್ ಮಾಡಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ
ಪ್ರಭಾವಿಗಳು ಕೈ ಹೊಡಿದ್ದೇ ಇರ್ತಾರೆ. ಹೌದೌದು. ಈಗ ಯಾರು ಸಣ್ಣ ಪುಟ್ಟ ಕೋಟ್ಯಾಂತರ ರೂಪಾಯಿ ಆಸ್ತಿ ಅಲ್ಲ ಸರ್? ಅಲ್ಲ, ಅದೊಂದು 20 ಕೋಟಿ ರೂಪಾಯಿ ಆಸ್ತಿ, 20 ಕೋಟಿ ರೂಪಾಯಿ 25 ಕೋಟಿ ರೂಪಾಯಿ ಆಸ್ತಿ. ಅದು 25 ಕೋಟಿ ರೂಪಾಯಿ ಆಸ್ತಿನ ಆ ಥರ ಮಾಡ್ತಾರೆ ಅಂದರೆ ಈ ಮೇಲ್ನೋಟಕ್ಕೆ ಅಧಿಕಾರಿಗಳಿಗೆ ಕಾಣ್ಬೇಕಲ್ಲ, ಯಾರಾದ್ರೂ ತನಿಖೆ ಮಾಡ್ಬೇಕಲ್ಲ. ಸರ್, ಈಗ ಈ ಮಲಂದೂರು ಸುತ್ತಮುತ್ತ 8 ಜನ ನಿವೇಶನ ರೈತರಿದ್ದಾರೆ ನಿಮ್ಮ ಪ್ರಕಾರ? ಇಲ್ಲಿ ಬರೀ ಅನಂತಪುರ ಟೌನಲ್ಲಿ ಈಗ ಹೆಚ್ಚಿಗೆ ಒಂದು 250ರಿಂದ 300 ಜನ ನಿವೇಶನ ರಹಿತ ಇದ್ದಾರೆ. ಅಲ್ಲೇ ಲೋಕಲ್ ಮಲಂದೂರಲ್ಲಿ ಒಂದು 50 ಜನ ಇದ್ದಾರೆ, ಬಾಡಿಗೆ ಮನೇಲಿ ಇದ್ದಂತ ಭಾಳ ವರ್ಷದಿಂದ ಇದ್ದಂತ. ಹಾಗಾಗಿ ಈ ದಾಸಕಪ್ಪ ಇದ್ದಾರೆ, ನಮ್ಮ ಸಿದ್ದೇಶ್ವರ ಕಾಲೋನಿಯಲ್ಲಿ ಇದ್ದಾರೆ. ಅದು ಹೋಗಲಿ, ನಮ್ಮ ರೈಲ್ವೆ ಸ್ಟೇಷನ್ ಇಲ್ಲಿ ಸಂತೆ ಮಾರ್ಕೆಟ್ ಅಲ್ಲಿ ರೈಲ್ವೆ ಜಾಗದಲ್ಲಿ ಇದ್ದು ಅವರೆಲ್ಲ ಖಾತೆ ಕ್ಯಾನ್ಸಲ್ ಆಗಿ ಅಲ್ಲೇ ಒಂದು 25 ಜನ ಇದ್ದಾರೆ. ಪಾಪ ಅವ್ರಿಗೆ ಮನೆ ಇದೆ, ಅದು ಕರೆಂಟ್ ಇಲ್ಲ, ನೀರು ಸೌಲಭ್ಯ ಇಲ್ಲ, ಅದರಲ್ಲೇ ಪಾಪ ಇದ್ದಾರೆ. ಯಾಕಂದ್ರೆ ರೈಲ್ವೆ ಇಲಾಖೆ ಸೇರಿ ಜಾಗ ಇತ್ತು, ಅವ್ರಿಗೆ ಮುಂಚೆ ಗೊತ್ತಿರಲ್ಲ, ಕಟ್ಕಿದ್ರು. ಅಂಥವ್ರಿಗೆಲ್ಲ ನಿವೇಶನ ಕೊಡಬೇಕು ಅಂತ ಇವರ ಅವಧಿಯಲ್ಲಿ ಹಿಂದಿನ 2025 ಮುಗಿತಲ್ಲ 26ಕ್ಕೆ ಸಂದರ್ಭದಲ್ಲಿ 24-25ರಲ್ಲಿ ಅವರು ರಿಸರ್ವೇಷನ್ ಕಳಿಸಿದ್ದಾರೆ. ಹಾಗಾಗಿ ಇಂಥ ಜಾಗವನ್ನೇ ಹೊಡೆಯಕ್ಕೆ ಬಂದಾರೆ ಅಂತ ಹೇಳಿದಾಗ ಇನ್ನು ತಾಲೂಕಲ್ಲಿ ಯಾವ ಥರ ನಡೀತಾ ಇದೆ ಭೂಮಾಫಿಯಾ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗಬೇಕಲ್ಲ. ಈಗ ಅದಕ್ಕೆ ಶಾಸಕರು ಹಾಗೆ ಒಂದು ವೇಳೆ ಇದಕ್ಕೆ ಅಧಿಕಾರಿಗಳ ಮೀಟಿಂಗ್ ಕರೆದು ಎಲ್ಲೆಲ್ಲಿ ಏನಾಗಿದೆ ಅದ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳ್ಬೇಕಲ್ಲ. ಈ ಥರ ಇವರು ಯಾರೋ ರೈತರು ಹೋಗಿ ಫಾರೆಸ್ಟ್ ಲ್ಯಾಂಡ್ ಹೊಡೆದ್ರೆ ಅಥವಾ ಅವ್ರಿಗೆ ಕೇಸ್ ಹಾಕ್ತಾರೆ, ಅವ್ರಿಗೆ ಹಾಕ್ರಿ ಅನ್ನೋದು, ಅಥವಾ ಫಾರೆಸ್ಟ್ ಲ್ಯಾಂಡ್ ಅವ್ರು ಬಿಡಲ್ಲ ಅನ್ನೋದು, ಅಲ್ಲಿ ಯಾವುದೋ 10 ಗುಂಟೆ ಇದ್ದಂಥ ಜಾಗಕ್ಕೆ ತೆರವುಗೊಳಿಸಕ್ಕೆ ಹೋಗ್ತಾರೆ ರೈತರು ಮಾಡಿದ್ನ ಅಗ್ರಿಕಲ್ಚರ್ ಲ್ಯಾಂಡು. ಈ ಥರ ಕೋಟ್ಯಾಂತರ ರೂಪಾಯಿದು ಯಾರೋ ಲಪ್ಟಾಸಕ್ಕೆ ಹೋಗ್ತಾ ಇದ್ದಾರೆ ಅಂದಮೇಲೆ ಇವ್ರು ಮಾಡ್ಬೇಕಲ್ಲ, ಹೇಳ್ಬೇಕಲ್ಲ, ಜವಾಬ್ದಾರಿ ಇದೆಯಲ್ಲ ಇವರಿಗೆ, ಶಾಸಕರಿಗೆ. ಈಗ ಆಯಿತು, ಇವರು ಏನು ಇವ್ರದ್ದು ಪಾತ್ರ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಕ್ರಮ ತಗೋಬೇಕಲ್ಲ. ಇವ್ರೇನಾದ್ರು ಅದ್ರ ಬಗ್ಗೆ ಅಧಿಕಾರಿಗಳು ಕರೆದು ಮೀಟಿಂಗ್ ಮಾಡಿ ಅದನ್ನು ಅವ್ರ ಮೇಲೆ ಕ್ರಮ ತಗೊಳ್ದೆ ಹೋದರೆ ನಾವು ಏನಾಗುತ್ತೆ, ಈ ಶಾಸಕರು ಇದಕ್ಕೆ ಶಾಮೀಲಾಗಿದ್ದಾರೆ ಅಂತೇಳಿ ಒಂದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಅನಿವಾರ್ಯ ಅಲ್ಲ. ಈಗ ಶಾಸಕರು ಈಗ ನಮಗೆ ನೋಡಿ, ನಾವು ಮೊನ್ನೆ ಅದು ಆರ್ಕುಲೇ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಶಾಸಕರು ಹೇಳ್ಬೇಕಾದ್ರೆ ಸಂಬಂಧಪಟ್ಟವ್ರು ಯಾರು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೆ. ಯಾಕಂದರೆ ಅಧಿಕಾರಿಗಳಿಗೆ ಆಲ್ಮೋಸ್ಟು ಗೊತ್ತಿದೆ ಯಾರು ಅಂತ, 100% ಗೊತ್ತಿದೆ ಇದ್ರ ಹಿಂದಿರುವ ಮಾಫಿಯಾ ಯಾರು ಅಂತೇಳಿ. ಹಾಗಾಗಿ ಅಧಿಕಾರಿಗಳ ಹತ್ರ ಅವ್ರ ಮಾಹಿತಿ ತಗೊಂಡು ಅಂಥವ್ರ ಮೇಲೆ ಕ್ರಮ ತಗೊಂಡ್ರೆ ಈ ತಾಲೂಕಲ್ಲಿ ಒಂದಿಷ್ಟು ಭೂಮಾಫಿಯಾಗಳು ಉಳಿತೈತಿ, ಮತ್ತೆ ಸರ್ಕಾರಿ ಜಾಗ ಉಳಿತೈತಿ. ಇಲ್ಲದೆ ಹೋದರೆ ಇವರೆಲ್ಲ ಒಂದು ಕಡೆ ದಬ್ಬಾಳಿಕೆಗಳು ಜಾಸ್ತಿ ಆಗ್ತವೆ. ಯಾಕಂದರೆ ಯಾರ್ದೋ ಹೆಸರಲ್ಲಿ ಪಾಪ ಇರುತ್ತೆ ಹಿಂದೆಲ್ಲೋ, ಆದರೆ ರೈತರು ಸ್ವಾಧೀನದಲ್ಲಿ ಇರ್ತಾರೆ. ಅಂಥವನ್ನ ಎಲ್ಲ ಒಂದು ಕಡೆ ಅವ್ರು ಕಮ್ಮಿ ರೇಟಿಗೆ ತಗೋದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಅವ್ರು ಬಿಡ್ಸಕ್ಕೆ ಹೋಗೋಂಥದ್ದು. ಆಮೇಲೆ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಹಿಂಗೆ ಹೋಗ್ತಾ ಇರೋದು, ಯಾರೋ ಸಾಗುವಳಿ ಮಾಡ್ತಾ ಇದ್ದವನ್ನ, ಇವೆಲ್ಲ ಸಾಗರ ತಾಲೂಕಲ್ಲಿ ಈಗ ನಡೀತಾ ಇದ್ದಾವೆ. ಹಾಗಾಗಿ ಇಂಥವಕ್ಕೆಲ್ಲ ಕಡಿವಾಣ ಹಾಕದೆ ಹೋದರೆ ಮುಂದಿನ ದಿನಗಳಲ್ಲಿ ಪಾಪ ಅಮಾಯಕರಿಗೆ ತೊಂದರೆ ಆಗುತ್ತೆ. ಏನಾಗುತ್ತೆ, ಈ ಭೂಮಾಫಿಯಾ ನೀವು ಹೇಳ್ದಂಗೆ ಎಲ್ಲ ಭೂಮಿ ಬೆಲೆ ಹೆಚ್ಚಾಗಿದೆ. ಈಗ 10 ಲಕ್ಷ ರೂಪಾಯಿ ಖರೀದಿ ಮಾಡೋದು, ಅಲ್ಲಿ ಹೋಗಿ 50 ಲಕ್ಷ ರೂಪಾಯಿ ಹೋದ್ಕೊಳ್ಳೆ ಆ ದುಡ್ಡಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಎಲ್ಲರನ್ನೂ ಮಾಡಿ ಅವ್ರನ್ನ ಹೆದರಿಸಿ ಬದಿಸಿ, ಇವ್ರ ಹಣ ಬಲ್ದಿಂದ ತೋಳು ಬಲ್ದಿಂದ ಹೆದರಿಸಿ ಆ ಭೂಮಿ ಕಸಿ ಅಂತ ಕೆಲಸ ಮಾಡ್ತಾರೆ. ಆ ದೃಷ್ಟಿಯಿಂದ ಇದಕ್ಕೆ ಶಾಸಕರು ಸರಿಯಾದ ರೀತಿಯಲ್ಲಿ ಕಡಿವಾಣ ಹಾಕದೆ ಹೋದರೆ ಮುಂದಿನ ದಿನಗಳಲ್ಲಿ ಇದು ಅವರಿಗೆ ಎಫೆಕ್ಟ್ ಆಗುತ್ತೆ 100%. ಮತ್ತು ಈಗ ಹೇಳ್ಬೋದು, ಅವ್ರ ಹೇಳ್ಬೋದು, ಇಲ್ಲ ಭೂಮಿ ಹೆಂಗಿದ್ರೆ ಎಲ್ಲರದು ಐತಿ, ರೈತರು ಬಗರ್ಕು ಹೊಡೆಯೋದು ಬೇರೆ, ರೈತಾಪಿ ಅಲ್ಲಿದ್ದಂಥವ್ರು ರೈತ ಹೊಡ್ಕೊಳ್ಳೋದು ಬೇರೆ, ಇವ್ರು ಎಲ್ಲಿಂದನಪ್ಪ ಭೂಮಿ ಆಕ್ರಮಣ ಮಾಡೋದು ಬೇರೆ, ಭೂಮಾಫಿಯಾ ಬರೋದೇ ಬೇರೆ. ಈಗ ಏನು ಈ ಭೂಮಾಫಿಯಾಗೆ ಬಂದಂಥ ಕೈಯಲ್ಲೂ ಅಗ್ರಿಕಲ್ಚರ್ ಲ್ಯಾಂಡ್ 50 ಎಕರೆ ಇದೆ, ಸರ್ಕಾರಿ ಭೂಮಿ, ಅದಕ್ಕೆ ಯಾರು ಚಕ್ಕರ ಎತ್ತಲ್ಲ, ಆಯ್ತಾ? ಎಲ್ಲರ ಹತ್ರನೂ ಇದೆ. ರೈತಾಪಿ ಅಂದಮೇಲೆ ಅಲ್ಲಿ ಗ್ರಾಮ ಠಾಣನೋ ಫಾರೆಸ್ಟೋ ರೆವಿನ್ಯೂನೋ ಸರ್ಕಾರಿ ಜಾಗ, ಅಲ್ಲಿ ಎಲ್ಲರ ಹತ್ರ 5 ಎಕರೆ 2 ಎಕರೆ 1 ಎಕರೆ ಇರುತ್ತೆ, ಅದು ಬೇರೆ. ಆದರೆ ಸರ್ಕಾರಿ ಭೂಮಿನ ಕಬಳಿಸಿ ಮಾರಾಟ ಮಾಡೋಕ್ಕೆ ದುಡ್ಡು ಮಾಡೋಕ್ಕೆ ಬರೋದು ಬೇರೆ. ಈ ಪ್ರಕರಣ ನಾವು ಇದನ್ನ ನಿಲ್ಲಿಸ್ಬೇಕು ಅಂತ ನಮ್ಮ ಈ ಆಗ್ರಹ. ಮೋಹನ್ ಕುಮಾರ್ ಅವರೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅನಂತರ ಒಂದು ದೊಡ್ಡ ಪಂಚಾಯಿತಿ ಸಾಗರ ತಾಲೂಕಲ್ಲಿ ತುಂಬ ಜನಸಂಖ್ಯೆ ಇದೆ. ಇದೊಂದು ಪಟ್ಟಣ ಪಂಚಾಯತಿ ಆಗಂತ ಊರು. ಈ ಊರಲ್ಲಿ ಗ್ರಾಮ ಠಾಣ ಇಲ್ಲೇ ಇಲ್ಲ. ಹೆಂಗೆ ಗ್ರಾಮ ಠಾಣ ಇಲ್ಲ, ಯಾಕಿಲ್ಲ ಅಂದರೆ ಇಲ್ಲಿ ಸುತ್ತಮುತ್ತ ಒಂದು ಕೆರೆ ಬಂತು, ಈ ಕಡೆ ಗದ್ದೆಬೇಲ್ ಬಂತು, ಈ ಕಡೆ ಜಮೀನು ಬಂತು, ಈ ಕಡೆ ಮಿಲ್ ಬಂತು, ಹಾಸ್ಪಿಟಲ್, ಊರು ಮಧ್ಯೆನೇ ಸೇರ್ಕೊಬಿಟ್ಟಿದೆ. ತುಂಬ ಜನ ನಿರಾಶ್ರಿತರಿದ್ದಾರೆ. ಅಂದರೆ ರೈಲ್ವೆ ಸ್ಟೇಷನ್ನವರು ರತ್ನಾಕರ್ ಜಡ್ಪಿ ಆದಾಗಿ ಎಷ್ಟೋ ಜನ ನನಗೆ ಸೈಟ್ ಕೊಡಿ ಅಂತೇಳಿ ಅವಾಗೇ ಇದು ಮಾಡಿದ್ರು. ಸೈಟ್ಗೆ ಇರಲಿಲ್ಲ ಅವಕಾಶ. ನಮ್ಮ ಪಕ್ಕದಲ್ಲಿ ಬೇರೆ ಕಡೆ ಮಾಡೋಣ ಅಂದರೆ ಅಲ್ಲಿ ತವರಲ್ಲಿ ಫಾರೆಸ್ಟ್ ಇರೋದು. ಈ ಪ್ಯೂರ್ ಒರಿಜಿನಲ್ ಗ್ರಾಮ ಠಾಣ ಅಂದರೆ ಮಲಂದೂರಲ್ಲಿ ಸರ್. ನನ್ನ ಕೆಲವು ರೆಕಾರ್ಡೇ ಇದೆ, ನಾನು ತೋರಿಸ್ತೀನಿ. ಇದು ಪಾಣಿ 11 ಎಕರೆ 17 ಗುಂಟೆ.
ಇದು ಪಕ್ಕ ಗ್ರಾಮ ಠಾಣ. ಇದು ಒಂದೇ ಆನಂದಪುರಕ್ಕೆ ಉಳಿದಿದ್ದು. ಇಲ್ಲಿ ಸಾವಿರಾರು ಜನಸಂಖ್ಯೆ ಇದೆ, ಒಂದೇ ಜನಸಂಖ್ಯೆ ಇಲ್ಲ, ಪ್ರತಿಯೊಂದು ಜನನೂ ಇಲ್ಲಿದ್ದಾರೆ ಆನಂದಪುರದಲ್ಲಿ. ಬಹು ಇದೊಂಥರ ಸರ್ವಧರ್ಮ ಸಮಾನರು ಎಲ್ಲ ಜನಾಂಗದವರು ಇಲ್ಲಿದ್ದಾರೆ. ತುಂಬ ನಿರಾಶ್ರಿತರು. ಒಂದು ಮನೇಲಿ ಹೇಗೆ ಅಂದರೆ ನಿಮಗೆ ಒಂದು ಮನೇಲಿ ಒಂದು 30-40 ಸೈಟಲ್ಲಿ 7-8 ಜನ ಅಣ್ಣ ತಮ್ಮದಿರಿದ್ದು ಅವ್ರಿಗೆ ಡಬಲ್ ಹೆಂಡತಿ ಬಂದರೆ ಡಬಲ್ ಆಗುತ್ತೆ, ಮತ್ತು ಮಕ್ಕಳು ಬಂದರೆ ಡಬಲ್ ಆಗುತ್ತೆ. ನಿರಾಶ್ರಿತರು ಇದ್ದಾರೆ. ಅದೇ ಜಾಗದಲ್ಲಿ ಎಷ್ಟೋ ಜನ ಫ್ಯಾಮಿಲಿ ಕಟ್ಕೊಂಡು ನೀವು ಕೆಲವು ಕಡೆ ನೋಡ್ಬಿಟ್ರೆ ರೈಲ್ವೆ ಸ್ಟೇಷನ್ ನೋಡ್ಬಿಟ್ರೆ ಶೆಡ್ ಹಾಕೊಂಡು ಮನೆ ಮಾಡ್ಕೊಂಡಿದ್ದಾರೆ. ತುಂಬ ಸಂಕಟ ಆಗಿದೆ. ನಾನು ಮೆಂಬರ್ ಆಗಿ ಈಗ 15 ವರ್ಷ ಆಯಿತು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ. 2010ರಿಂದನೂ ಮೆಂಬರ್. ಅಲ್ಲಿ ಮುಂಚಿದ್ದು ನಾವು ಯೋಚನೆ ಮಾಡಿದ್ವಿ ಎಲ್ಲಿ ಗ್ರಾಮ ಠಾಣೆ ಗುರುತಿಸಿ ಮಾಡ್ಬೋದಿಲ್ಲ. ಕಾಗೋಡು ತಿಮ್ಮಪ್ಪರು ಇದ್ದಾಗ ಒಂದು 35 ವರ್ಷದಿಂದ ನನಗೆ ಗೊತ್ತಿ, ನಾನು ಸಣ್ಣ ಹುಡುಗ ಇದ್ದೆ. ಸಿದ್ದೇಶ್ವರ ಕಾಲೋನಿಂತ ರೆಡಿಯಾಗಿದೆ, ನಿರಾಶ್ರಿತರ ಬಡಾವಣೆ ಆಗಿದೆ ಅಂತ ನನಗೆ ಗೊತ್ತು. ಅದು ಫಾರೆಸ್ಟ್ ಆ್ಯಕ್ಚುಲಿ ಆ ಜಾಗ ಮಾತ್ರ ಮಾಡಿದ್ದಾರೆ. ಅದು ಬಿಟ್ಟರೆ ಎಲ್ಲೆಲ್ಲೂ ಗ್ರಾಮ ಠಾಣೆ ಜಾಗಗಳೇ ಸಿಕ್ಕಿಲ್ಲ. ಈಗ ನಾವು ನಾನು 2 ಸತಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, 3ನೇ ಸತಿ ನಾನು ಅಧ್ಯಕ್ಷ ಆದಾಗ 24 ಆಗಸ್ಟಲ್ಲಿ ನಾನು ಇದನ್ನು ಗ್ರಾಮ ಠಾಣೆ ಹೋಗ್ಬೇಕಂತೇಳಿ 3-4 ಸರ್ವೆ ಹಾಕೊಂಡೆ. ಒಂದು ಸ್ಮಶಾನ ಸಿಕ್ತು, ಒಂದು 5 ಎಕರೆ ಸ್ಮಶಾನ ಅನುಕೂಲಕ್ಕೋಸ್ಕರ ಇದೆ, ಮತ್ತು 2 ಎಕರೆ 2 ಗುಂಟೆ ಒಂದು ಹಾಸ್ಟೆಲ್ಲು ಇದೆಲ್ಲ ಇದೆ ಪೊಲಿಟಿಷನ್ ಹತ್ರ, ಅದನ್ನು ಗುರುತು ಮಾಡಿಟ್ಟಿದ್ದೀನಿ. ನಾನು ಸರ್ವೆನೂ ಮಾಡಿಸ್ಬಿಟ್ಟಿದ್ದೀನಿ. ಇದಕ್ಕೂ 24 ಸರ್ವೆ ಕಟ್ಟಿದೆ. ಒಂದ್ಸತಿ ರಿಜೆಕ್ಟ್ ಆಗಿಬಿಟ್ಟು ಮತ್ತೆ ನಿಮ್ಮ ಎದುರಿಗೆ ಕೈ ತೋರಿಸ್ತಾ ಇದ್ದೀನಿ. 24/2/20 ಮತ್ತೆ ಸರ್ವೆಗೆ ನಾನು ಕಟ್ಟಿದ್ದೀನಿ. 10 ಬಸ್ತಿಗೆ ಸರ್ವೆ ಮಾಡ್ಕೊಡಿ ಅಂತ. ಇದು ರೆಡಿ ಇದೆ, ದುಡ್ಡು ಕಟ್ಟಿದ್ದೀವಿ. ಸರ್ವೆ ಬರೋಕ್ಕೆ ಸ್ವಲ್ಪ ನನಗೆ ಅಷ್ಟು ನಮ್ಮ ಅಧಿಕಾರನ ಮುಗಿದ್ಬಿಡ್ತು. ಈಗ ಇನ್ನೂ ಅಡ್ಮಿನಿಸ್ಟ್ರೇಟಿವ್ ಇಷ್ಟೆಲ್ಲ ಇದ್ದು ಗ್ರಾಮ ಠಾಣಾ ಜಾಗ ಎಲ್ಲೂ ಇಲ್ಲ ಅಂತ ಗೊತ್ತಾದ್ರು ಈ ನಮ್ಮೂರು ಆಡಳಿತ ಹೆಂಗ್ ಗೊತ್ತಾ ಸರ್, ಹೊರಗಡೆ ಮಾಡೋದು ನಾವು ಒಪ್ಪಲ್ಲ. ನಮ್ಮೂರಲ್ಲಿ ತುಂಬ ಜನ ಇದ್ದಾರೆ ಸರ್, ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಎಲೆಕ್ಟೆಡ್ ಮೆಂಬರ್ ಇದ್ದಾರೆ, ತುಂಬ ವ್ಯಕ್ತಿಗಳಿದ್ದಾರೆ, ಹೋರಾಟಗಾರರು. ಅವರೆಲ್ಲ ಬಿಟ್ಟು ಹೊರಗಡೆ ಬಂದು ಭೂ ಮಾಫಿಯಾ ಈ ಹಿಂಗೆ ಅಂದರೆ ಇಲ್ಲೊಂದು ಅರ್ಜಿ ಕೊಟ್ಟಿದ್ರು ಅವರು ಜಯಮ್ಮ ಟೀಕಪ್ಪನ 19ನೇದಾಗಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಪಂಚಾಯತ್ಗೆ. ನಾನು ನೋಡಿದೆ ಅದನ್ನ. 18ನೇ ತಾರೀಕು ಕ್ಲೀನ್ ಆಗಿದೆ. 19ನೇ ತಾರೀಕು ಅರ್ಜಿ ಏನು ಕೊಟ್ಟಿದ್ದಾರೆ ಅಂದರೆ ನಾವು 1960-70ರಲ್ಲಿ ಆ ಜಾಗನ ನಾವು ಕ್ಲೀನ್ ಮಾಡ್ಕೊಂಡಿದ್ವಿ, ವಾಸ ಮಾಡಿದ್ವಿ. ಟೀಕಪ್ಪ ಪರ್ವತಪ್ಪ ಅಂತ ಅವ್ರ ತಂದೆಯವ್ರ ಹೆಸರು. ಈಗ ಜಯಮ್ಮ ಇದ್ದಾರೆ, ಟೀಕಪ್ಪನ ಮೋಸ್ಟ್ಲಿ ತಿಳ್ಕೊಂಡಿದ್ದಾರೆ. ಅವ್ರ ಮಗಳೊಬ್ಬರಿದ್ದಾರೆ. ಆ ಜಾಗ ಅವ್ರ ಜಾಗಕ್ಕೆ ಕರೆಕ್ಟು ಒಂದು ಸ್ಕೆಚ್ ಮಾಡ್ಕೊಬಿಟ್ಟಿದ್ದಾರೆ, ಬೌಂಡ್ರಿ ಹಾಕೋಬಿಟ್ಟಿದ್ದಾರೆ. ಅದು ಬಿಟ್ಟು ಇಲ್ಲಿ ಸ್ಮಶಾನ ಇದೆ, ಲಿಂಗಾಯ ಸ್ಮಶಾನ ಅಂತಿದೆ. 11 ಎಕರೆ 17 ಗುಂಟೆಯಲ್ಲಿ ಅಷ್ಟು ಜಾಗ ಬೇಕು ಅಂತೇಳಿ ಅದು ನೀವು ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು ನೋಡಿರ್ಬೋದು, ಎಲ್ಲ ಒಂದೊಂದು ಸೈಟ್ ಥರ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೆಲ್ಲ ಬದು ಹಾಕಿ ಸೈಡಿಗೆ ಸವರಿಸ್ಬಿಟ್ಟು ಕ್ಲೀನಾಗಿ ಇದು ಮಾಡ್ಕೊಬಿಟ್ಟಿದ್ದಾರೆ. ತುಂಬ ಬೆಲೆ ಬಾಳೋ ಮರಗಳೆಲ್ಲ ಇದ್ದಾವೆ. ಅದನ್ನೆಲ್ಲ ಇದು ಜೋಳ ಬೆಳೆಯೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ, 9/11 ಕೊಡಿ ಅಂತ ಕೊಟ್ಟಿದ್ದಾರೆ. ಸರ್ಕಾರ ಕಾನೂನು ಹೇಳಿತ್ತಂದರೆ 80-50 ಲಾಸ್ಟ್ ಸರ್ ಹೈಯೆಸ್ಟ್ ಕೊಡೋದು ನಿಮಗೆ 9/11 ಕೊಡೋದು. ಇದು 11 ಎಕರೆ ಕೊಡಿ ಅಂತ ಕೊಟ್ಟರೆ ಯಾವ ಸಿಸ್ಟಮ್ ಇದೆ ನನಗೆ ಅರ್ಥ ಆಗ್ತಿಲ್ಲ. ನಾವು ಅವತ್ತು ಅಲ್ಲೇ ನಿಂತ್ಕೊಂಡು ಯಾರೋ ಸೌರಕ್ಕೆ ಹೇಳಿದಾಗ ಸರ್ ರತ್ನಾಕರ್ ಸರ್ ಫೋನ್ ಮಾಡಿದ್ರು. ಅವರು ಮತ್ತೆ ನೀವೇನು ನೋಡಿ ಅದನ್ನ ನೋಡ್ತಾ ಇಲ್ವಾ ಏನೋ ಅಂತೇಳಿ ಅವರೇ ಗಮನ ತೊಗೊಂಡಿದ್ರು. ನಾವು ಹೋಗಿದ್ವಿ, ನೋಡಿದ್ವಿ, ಮತ್ತು ಅವ್ರ ಜೊತೆಗೆ ಹೋಗಿ ನೋಡಿದ್ವಿ. ಅವತ್ತು ಹೇಳಿದ್ವಿ ಇಒ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ. ಇವರು ಬರ್ತೀನಿ ಮಧ್ಯಾಹ್ನ, ನಾಳೆ ಬರ್ತೀನಿ ಬರಲೇ ಇಲ್ಲ. ಅದು ನೀವು ಎದುರುಗಡೆ ಎಲ್ಲರ ಜನರಿಗೆ ಮಾತಾಡಿದ್ರು. ಅದ್ರ ನಂತರ ಯಾವುದೇ ಅಧಿಕಾರಿನ ಗಮನ ತೊಗೊಂಡಿಲ್ಲ. ಆಮೇಲೆ 25ನೇ ತಾರೀಕು ಮೀಟಿಂಗ್ ಇತ್ತು, ಸರಿ 20ನೇ ತಾರೀಕು ಮಾಡಿದ್ರು. ಅಲ್ಲಿ ಶಿವಪ್ರಕಾಶ್ ಅವರು ಒಂದು ರೆಸಲ್ಯೂಷನ್ ಮಾಡಿದ್ದಾರೆ. ಹಿಂಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಕಂಪ್ಲೇಂಟ್ ಮಾಡಿ ಅವ್ರು ಯಾರು ಇದು ಮಾಡಿದರೆ ಕೇಸ್ ಮಾಡಿದ್ದಾರೆ. ಬಟ್ ಅದ್ರ ಬಿಟ್ಟರೆ ಯಾರು ಅದರ್ವೈಸ್ ಯಾರು ಅದ್ರ ಇದಕ್ಕೆ ಬಂದಿಲ್ಲ. ನಾವು ಇದನ್ನ ಏನಾರು ಅವರು ಈ ಗ್ರಾಮ ಠಾಣೆದಾಗ ಮತ್ತೆ ಮುಂದುವರಿದ್ರು ಅಂದರೆ ಮುಂದುವರಿಗೆ ಬಿಡಲ್ಲ ಬಿಡಿ, ನಮ್ಮೂರಿನ ಆಸ್ತಿ. ನಾವು ನಮ್ಮ ಯಾರಿಗೋ ಸ್ವಂತಕ್ಕೆ ಹೆಸರು ಬರ್ಕೊಂಡ್ರೆ ಜಗಳ ಮಾಡಲಿ. ನಾವು ಊರಿಗೋಸ್ಕರ ಮಾಡ್ತಾ ಇದ್ದೀವಿ ಸರ್, ನಮ್ಮ ಊರಿಗೋಸ್ಕರ ಹೋರಾಟ ಮಾಡ್ತಿರೋದು, ನಮ್ಮೂರು ಜನಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಆ ಜಾಗ ಉಳಿಸ್ತೀವಿ, ಇಲ್ಲ ಅಂದರೆ ಅಲ್ಲೇ ಕುತ್ಕೊಂಡು ಧರಣಿ ಮಾಡ್ತೀವಿ. ಸಾರ್ ಹೇಳ್ದಂಗೆ ಯುವ ಆಫೀಸು ಇಲ್ಲ ಅಲ್ಲೇ ಕುತ್ಕೊಂಡು ಧರಣಿ ಮಾಡ್ತೀವಿ. ಪೂರ್ತಿ ಜನ ಸೇರ್ತಾರೆ, ಇಡೀ ಊರು ಬೆಂಬಲ ಇದೆ. ಯಾಕಂದ್ರೆ ಜನನೇ ನಿವೇಶನ ಇಲ್ಲಲ್ಲ, ಇನ್ನೆಲ್ಲಿ ಹುಡ್ತಾರೆ ಅವರು, ಕಾಡಲ್ಲಿ ಹೋಗಿರೋಕ್ಕಾಗತ್ತೆ ಸರ್. ಇದೊಂದು ಹೋರಾಟ ಪ್ರಕ್ರಿಯೆ ನಡೆಯುತ್ತೆ. ಇದನ್ನ ಮಾತ್ರ ಜಾಗ ಬಿಡಲ್ಲ ಸರ್. ಏನಾದರೂ ಅಷ್ಟೇ ನಾವು ಈ ಜಾಗ ಆನಂದ ಉಳಿಸ್ತೀವಿ. ನೋಡಿ ಸಾಗರದ ನಾಗರಿಕರೇ, ನಮ್ಮ ಹೊನ್ನಗೋಡು ರತ್ನಾಕರ್ ಅವರು ಅದರಿಂದ ನಿಖರವಾಗಿ ಆ ಜಾಗ ಸಂಬಂಧಪಟ್ಟ ಹಾಗೆ ಆ ಜಾಗದ ಇತಿಹಾಸ ಏನು, ಜಾಗವೇನು, ಅನಂತಪುರ ಏನು, ಮಲಂದೂರು ಏನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದು ಹಿಂದಿರ್ತಕ್ಕಂಥ ಮಾಫಿಯಾದ ಬಗ್ಗೆನೂ ವಿವರಿಸಿದ್ದಾರೆ. ಹಲವು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾದಂಥ ಮೋಹನ್ ಕುಮಾರ್ ಅವರು ಪಾಣಿಯನ್ನು ತೋರಿಸ್ತಾ ಮತ್ತು ಅವರು ಸರ್ವೆಗೆ ಅದನ್ನು ಬರೆದು ಅದಕ್ಕೂ ಕೂಡ ಒಂದು ದಾಖಲೆಯನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. ಪ್ರಾಯಶಃ ಇಂತಹ ಸರ್ಕಾರಿ ಜಾಗವನ್ನು ಉಳಿಸಲಿಕ್ಕೆ ಪ್ರತಿ ಊರಿನಲ್ಲೂ ಒಂದು ಈ ಥರದ ಒಂದು ತಂಡ ಬೇಕು ಅಂತ ಚಾರ್ವಾಕ ಸುದ್ದಿವಾಹಿನಿಗೆ ಅನ್ನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಥರದ ಒಂದು ತಂಡವೇ ಈ ಥರದ ಒಂದು ಹುಡುಕ್ತಾ ಇರುತ್ತೆ. ಅವ್ರ ಕೆಲಸ ಏನಪ್ಪ ಅಂತಂದರೆ ಈ ಥರದ ಜಾಗಗಳನ್ನು ಹುಡುಕೋದು, ಅದನ್ನು ಹೇಗಾದರೂ ಮಾಡಿ ಅಧಿಕಾರ ಬಳಸಿ, ರಾಜಕೀಯ ಅಧಿಕಾರ ಬಳಸಿ, ಸರ್ಕಾರಿ ಅಧಿಕಾರಿಗಳಿಗೆ ಆಮಿಷ ಒಡ್ಡಿ ಅದನ್ನು ಭೂಮಾಫಿಯಾದ ತೆಕ್ಕೆಗೆ ತೆಗೆದುಕೊಂಡು ಅದನ್ನು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುವ ಒಂದು ದೊಡ್ಡ ದಂಧೆ ನಡೆದಿದೆ. ಈ ದಂಧೆಗೆ ಒಂದು ಕಡಿವಾಣ ಹಾಕುವಂಥ ಕೆಲಸ ಇಡೀ ತಾಲೂಕಿನ ಪ್ರತಿಯೊಬ್ಬ ಪ್ರಜ್ಞಾವಂತರದಾಗಿದೆ ಅಂತ ಚಾರ್ವಾಕ ಸುದ್ದಿವಾಹಿನಿ ಭಾವಿಸುತ್ತೆ.
ಚಾರಕ ಸುದ್ದಿವಾಹಿನಿಗೆ ಈ ಸಂಬಂಧಪಟ್ಟ ಹಾಗೆ ಮಾಹಿತಿ ನೀಡಿದ್ದಕ್ಕಾಗಿ ಪನ್ನಗೋಡು ರತ್ನಾಕರ್ ಅವರಿಗೆ ಮತ್ತು ಮೋಹನ್ ಕುಮಾರ್ ಅವರಿಗೆ ಧನ್ಯವಾದಗಳು. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಕ ಸುದ್ದಿವಾಹಿನಿ. ನಮಸ್ತೆ.